ಕೊಪ್ಪಳ ಜಿಲ್ಲೆಯಲ್ಲಿ ತೀವ್ರ ಮಳೆ ಅಭಾವದಿಂದಾಗಿ ಬೆಳೆಗಳು ಕಣ್ಣೆದುರೇ ಒಣಗಿ ಹೋಗುತ್ತಿದ್ದು, ಜಿಲ್ಲೆಯನ್ನ ತಕ್ಷಣವೇ ಬರ ಪೀಡಿತ ಪ್ರದೇಶವೆಂದು ಘೋಷಿಸುವಂತೆ ಆಗ್ರಹಿಸಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಕೊಪ್ಪಳ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಇನ್ನು ವಿಶೇಷವಾಗಿ ಯಲಬುರ್ಗಾ ಮತ್ತು ಕುಕನೂರು ತಾಲೂಕುಗಳಲ್ಲಿ ಸಕಾಲಕ್ಕೆ ಮಳೆಯಾಗದೆ ತೀವ್ರ ಬಿಸಿಲಿನ ತಾಪಮಾನಕ್ಕೆ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆ ರೈತ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ರುದ್ರಪ್ಪ ಕೊಳ್ಳೂರ್ ಹಾಗೂ ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿಯ ರಾಜ್ಯ ವಿಭಾಗದ ಅಧ್ಯಕ್ಷೆ ಸವಿತಾ ಉಮೇಶ್ ನಾಗರೆಡ್ಡಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿಯನ್ನು ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ನಾಯಕರು, ಮಳೆ ಇಲ್ಲದೆ ಕಂಗಾಲಾಗಿರುವ ರೈತರಿಗೆ ನೆರವಾಗಲು ಪ್ರತಿ ಎಕರೆಗೆ 25,000ದಿಂದ 30,000 ರೂಪಾಯಿವರೆಗೆ ಬೆಳೆ ಪರಿಹಾರ ನೀಡಬೇಕು ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರೈತರು ಮಾಡಿರುವ 2 ಲಕ್ಷದವರೆಗಿನ ಸಾಲವನ್ನು ಬಡ್ಡಿ ಸಮೇತ ಮನ್ನಾ ಮಾಡಬೇಕು ಅಂತ ಒತ್ತಾಯಿಸಿದರು. ಜೊತೆಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ರೈತರು ಪಾವತಿಸುತ್ತಿರುವ ಬೆಳೆ ವಿಮೆ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಿ ರೈತರ ನೆರವಿಗೆ ಸರ್ಕಾರ ಧಾವಿಸಬೇಕು ಅಂತ ಆಗ್ರಹಿಸಿದ್ರು. ಈಗ ಕಳೆದ ವರ್ಷನೂ ಪರಿಹಾರ ಬರಲಿಲ್ಲ. ಈ ವರ್ಷನೂ ಹೋದ ವರ್ಷ ನೀವು ಏನ್ ಮಾಧ್ಯಮಿಕ ಸಚಿವರು ಹೇಳಿಕೆ ಕೊಟ್ರಿ, ನೀವು ಹೇಳಿಕೆ ಕೊಟ್ರಿ ಏನಂತ, ನೀವು ಪರಿಹಾರ ರೈತರ ಬಿತ್ತಿವಿ ಮುಂಗಾರಿ ಮಳಿ 2 ತಿಂಗಳ ಕಳೆದ್ರೂ ಮಳೆ ಆಗಿಲ್ಲ. ಜುಲೈ ತಿಂಗಳು ಹೋಯ್ತು, ಈಗ ಹೋದ್ರೂ ಈಗ ಆಗಸ್ಟ್ ಬಂದ್ರೂ ಮಳೆ ಆಗಿಲ್ಲ. ಮಳೆ ಆಗ್ಲಾರ್ಕ ಬಿತ್ತಿದ ಬೆಳೆ ಎಲ್ಲ ಹೆಸರು, ತೊಗರಿ, ಶೇಂಗಾ, ಸೂರ್ಯಕಾಂತಿ ಎಲ್ಲವೂ ಬೆಳೆ ಏನೈತಿ ಒಣಗಿದ್ವು. ಕೆಲವು ರೈತರು ಬೆಳೆ ಒಣಗಿದ ಹರಿಗಿನೂ ಹರಿಗಿದಾರ. ಆ ಹರಿಗೆ ಎಲ್ಲ ಹಾಳು ಮಾಡಿ ನಾಶ ಮಾಡ್ರ. ಮತ್ತೆ ಹಿಂಗಾರಿಗೆ ಏನಾರ ಬೆಳೆ ಬೆಳ್ಕೊಳಕ್ ಬರ್ತಂತೇಳಿ. ಆದ್ರೆ ಇನ್ನೂವರೆಗಾದ್ರೂ ಸರ್ಕಾರ ಏನೈತಿ, ಇವತ್ತು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಅವರು ಏನು ಮುಖ್ಯಮಂತ್ರಿ ಆದಗಳೇನ ಅವ್ರದ್ದು ಸಾಲ ಮನ್ನಾ ಮಾಡ್ತೀನಿ, ರೈತರು ಬರ ಘೋಷಣೆ ಮಾಡ್ತೀನಿ ಅಂದಿದ್ರು. ಮತ್ತೆ ಕಲಬುರಗಿ ಒಳಗೆ ಸಹಿತ ಇವತ್ತು ಸಾಲನೂ ಮನ್ನಾ ಮಾಡ್ತೀನಿ, ಬರನೂ ಘೋಷಣೆ ಮಾಡ್ತೀನಿ. ಏನ್ ಬೆಳೆ ಹಾಳಾಗಿದ್ ನಿಜ. ನಾನು ಏನೈತಿ ವಿಧಾನಸಭೆಯಲ್ಲಿ ಒಂದು ಎಲ್ಲ ಮೀಟಿಂಗ್ ಸರ್ವ ಸಭೆ ಕರೆದು ಮೀಟಿಂಗ್ ಮಾಡ್ಕೊಂಡು ಬರ ಘೋಷಣೆ ಮಾಡೋಂಥ ವಿಚಾರ ಮಾಡ್ತೀನಿ ಅಂದ್ರೆ ಇನ್ನೂವರೆಗಾದ್ರೂ ಏನು ಘೋಷಣೆ ಮಾಡಿಲ್ಲ, ಸಾಲ ಮನ್ನಾನು ಮಾಡಿಲ್ಲ. ಶೀಘ್ರದಲ್ಲಿ ಸಾಲ ಮನ್ನಾ ಮಾಡಬೇಕು, ಬರ ಪರಿಹಾರ ಕೊಡಬೇಕು, ಬೇರೆ ಬೆಳೆ ಬಿಡುಗಡೆ ಮಾಡಿಸ್ಬೇಕಂತೇಳಿ ನಾವು ಜಿಲ್ಲಾಧಿಕಾರಿ ಮೂಲಕ ನಾವು ಏನು ಮುಖ್ಯಮಂತ್ರಿಗೆ ಮನವಿ ಪತ್ರ ಇವತ್ತು ಸಲ್ಲಿಸಿವಿ. ಆ ಸಲ್ಲಿಸಿ ಪ್ರಕಾರ ಸರ್ಕಾರ ಏನೈತಿ ಶೀಘ್ರದಲ್ಲಿ ಮಾಡೋಂಥ ವಿಚಾರ ಆಗ್ಬೇಕು. ಮಾಡೋಂಥ ವಿಚಾರ ಆಗ್ಲಿಲ್ಲ ಅಂದ್ರೆ ರೈತರು ಏನೈತಿ ಇನ್ನು ಗುಳೆ ಹೋಗೋ ಲೆಕ್ಕಕ್ಕೆ ಬರ್ತಾ, ಮತ್ತ ಹೊಳ್ಳಿ ಜನ ಈಗ ಆತ್ಮಹತ್ಯೆ ಮಾಡ್ಕೊಂಡ ಲೆಕ್ಕಕ್ಕೆ ಬರ್ತಾ. ಕಳೆದ ವರ್ಷನೂ ಹಾಳಾಗೈತಿ, ಈ ವರ್ಷನೂ ಹಾಳಾದ್ರ ಎರಡೇ ಸಂಕಟ ತಾಳಾರ್ದ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದ್ ಕಾರಣ ಏನಂದ್ರೆ ಇದ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂತಾರ. ಆದ್ರೆ ರೈತರು ಅಲ್ಲಿತನ ರೈತರನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಅಷ್ಟು ಪರಿಸ್ಥಿತಿ ನಿರ್ಮಾಣ ಆಗಂತ ಬಿಡಬಾರ್ದು. ಸರ್ಕಾರ ಶೀಘ್ರದಲ್ಲಿ ಬರ ಘೋಷಣೆ ಮಾಡಿ ಸಾಲ ಮನ್ನಾ ಮಾಡೋಂಥ ವಿಚಾರ ಸರ್ಕಾರ ಮಾಡ್ಬೇಕಂತ ಹೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಾ ಮನವಿ ಮಾಡ್ತೀನಿ. ನಾವು ಕೊಪ್ಪಳ ಜಿಲ್ಲಾಧಿಕಾರಿಗೆ ರೈತ ಸಂಘದಿಂದ ಮನವಿ ಕೊಟ್ಟಿವಿ. ಇವತ್ತಿನ ನಮಗೆ ಪರಿಸ್ಥಿತಿ ನೋಡಿದ್ರೆ ಇವತ್ತು ನಮ್ಗೆ ಬೆಳೆ ವಿಮೆ ತುಂಬಿದ್ರೆ ಬೆಳೆ ವಿಮೆ ಬರಾಕತ್ತಿಲ್ಲ. ನಮ್ಗೆ ಬೆಳೆ ಹಾಕಿದ್ದು ಬೆಳೆ ಇನ್ನೂವರೆಗಿನ ಏನು ಮಳೆ ಇಲ್ದ, ಇನ್ನು ಮಳೆನೂ ಇಲ್ಲ ಊರಲ್ಲಿ. ಇದಕ್ಕೆ ಈ ಸಮಸ್ಯೆಯನ್ನ ಆದಷ್ಟು ಬೇಗನೆ ಜಿಲ್ಲಾಧಿಕಾರಿಗಳನ್ನ ಪರಿಗಣಿಸಿ ಇದಕ್ಕೆ ಸೂಕ್ತ ಪರಿಹಾರವನ್ನು ಕೊಡ್ಬೇಕಂತಂದು ಅವ್ರಿಗೆ ವಿನಂತಿಸ್ಕೊತೀವಿ. ಅವ್ರಿಗೆ ಬಸವರಾಜ್ ಯಲಬುರ್ಗಿ. ಏನು ಎಲ್ಲಾ ತರ ಬೆಳೆಗಳನ್ನು ಬಿತ್ತಿದೀವಿ, ಮಳೆ ಇಲ್ಲ, ಮತ್ತೆ ಏನು ಬೆಳೆ ಇಲ್ಲ. ಆದ ಕಾರಣ ಆದಷ್ಟು ಬೇಗ ಸರ್ಕಾರ ರೈತರ ಕಡೆ ಗಮನ ಹರಿಸಿ ಬೆಳೆ ಪರಿಹಾರ ಮತ್ತು ಸಮೀಕ್ಷೆ ಮಾಡುವಲ್ಲಿ ಅವರು ಕಾರ್ಯನಿರ್ವಹಿಸ್ಬೇಕಂತ ನಾವು ಕೇಳ್ಕೊತೀವಿ. ಮತ್ತೆ ಈ ವರ್ಷ ರೈತರ ಮೇಲೆ ಇರುವಂತ ಸಾಲ ಮನ್ನಾ ಮತ್ತು ಪರಿಹಾರಗಳನ್ನ ಆದಷ್ಟು ಬೇಗ ಅವರು ಇದನ್ನ ರೈತರ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಲಿ ಅಂತ ನಾವು ಅವರಲ್ಲಿ ಕೇಳ್ತೀವಿ. ಸವಿತಾ ಉಮೇಶ್ ನಾಗರೆಡ್ಡಿ.